ಹಾಂ, ನೋಡಿರಲ್ಲ ನಮ್ಮದು ಪೇಷಂಟ್ ಲಕ್ಷ್ಮೀ ಪ್ರಿಯಾ. ಶಿ ಈಸ್ 13 ಇಯರ್ ಓಲ್ಡ್, 13 ವರ್ಷ ಹುಡುಗಿ. ಟ್ರಾನ್ಸ್ಪ್ಲಾಂಟ್ ಆಗಿದೆ ಆ್ಯಂಡ್ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್. 5 ವರ್ಷ ಹುಡುಗ ಡೊನೇಟ್ ಮಾಡಿದ್ದಾನೆ. ಮೈಸೂರಿಂದ ನಾವು ಆರ್ಗನ್ ತಂದಿದ್ವಿ. ಆ ಆರ್ಗನ್ನ ಇವ್ರು ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀವಿ. 2 ತಿಂಗಳು ವೆಯ್ಟ್ ಮಾಡುತ್ತದೆ. ಇಮ್ಯಾಜಿನ್, ದುಡ್ಡು ಇಲ್ಲ, ದುಡ್ಡು ಅಕ್ಯುಮುಲೇಟ್ ಮಾಡಬೇಕು. ನಿಮ್ಮ ಡಾಟರ್ ಈಸ್ ವೆರಿ ಸಿಕ್. ಹೊಟ್ಟೆಯಲ್ಲಿ ನೀರು ತುಂಬುತ್ತೆ, ಕೂದಲೆಲ್ಲ ಉದುರೋಯ್ತು, ವೆರಿ ಸಿಕ್. ಹಿ ಡಸನ್ ಹ್ಯಾವ್ ಮಚ್ ಟೈಮ್. ತುಂಬ ಟೈಮ್ ಇಲ್ಲ ಅವ್ರ ಹತ್ರ. ಯು ಹ್ಯಾವ್ ಟು ಕಲೆಕ್ಟ್ ಮಾಡಿ ಆಮೇಲೆ ಅಲ್ಲಿ ಆರ್ಗನ್ನು ಎಲ್ಲಿಂದ ಸಿಗಬೇಕು? ಮನೆಯಿಂದ ಯಾರು ಕೊಡೋರು ತಯಾರಿ ಇಲ್ಲ. ದೆನ್ ಆರ್ಗನೈಸ್ ಮಾಡಿ ಬ್ಯಾಂಗ್ಳೂರ್ ಬಂದಿದ್ದಾರೆ. Some village in Kerala, they can't even speak other language other than Malayalam. Come here, get transplant done, and successfully now everything is so successfully done. Ella is ಚೆನ್ನಾಗಿ ಆಗಿದೆ. Imagine the willpower you have. It's unbelievable willpower. People, ನಮ್ಮ ಜನಗಳು ಸ್ವಲ್ಪ ಅಲ್ಲಿಂದ ಒಂದು 10 ಕಿಲೋಮೀಟರ್ ಹೋಗ್ಬೇಕಂದ್ರೆ ಯಾಕೆ ಹೋಗ್ಬೇಕಪ್ಪ, ಬೇಡ ಬಿಡು ಅಂತ ದಿನದಲ್ಲಿರ್ತಾರೆ. ನೋಡ್ರಿ ಇದು ಸ್ಟೋರಿ. ಐ ವಾಂಟ್ ಪೀಪಲ್ ಟು ಅಂಡರ್ಸ್ಟ್ಯಾಂಡ್. ಇದು ಅರ್ಥ ಮಾಡಬೇಕು ಅಂದರೆ ಏನಾದರೂ ಬೇಕಾದರೆ ಲೈಫಲ್ಲಿ ಸ್ವಲ್ಪ ವಿಲ್ ಪವರ್ ಗಟ್ಟಿಯಾಗಿದ್ದು ಮಾಡಬೇಕು. ದುಡ್ಡಿಲ್ಲ ಆಗಲ್ಲ ಅಂತ ಇಲ್ಲ. ತುಂಬ ಜನ ಇದ್ದಾರೆ ಹೆಲ್ಪ್ ಮಾಡೋಕ್ಕೆ, ನಾವು ಇದ್ದೀವಿ. ಅದು ವೆರಿ ಇಂಪಾರ್ಟೆಂಟ್. ಅದು ವಿಲ್ ಬಂದುಬಿಟ್ರೆ ನಮ್ಮ ಇಷ್ಟು ಜನ ಟ್ರೀಟ್ಮೆಂಟ್ ತೊಗೊತಾ ಇಲ್ಲಲ್ಲ, ಅದು ನಾವು ರೀಚ್ ಆಗ್ಬೋದು. 100% ಅಂತೂ ಆಗೋಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ 30, 40, 50% ರೀಚ್ ಆದ್ರೂ ನನಗೊಂದು ಲೈಫ್ ಉದ್ದೇಶ ಇದಾಗೋದು. ದಟ್ ಈಸ್ ದ ಸ್ಟೋರಿ. ದಟ್ ಈಸ್ ದ ಮೇನ್ ಸ್ಟೋರಿ. ಕಾಂಪ್ಲಿಕೇಶನ್ ಅದೆಲ್ಲ ಬಿಟ್ಟು ದಿಸ್ ಇಸ್ ದ ಮೇನ್ ಸ್ಟೋರಿ. ದಟ್ ಇಫ್ ಯು ವಿಲ್ ಇಟ್, ಯು ಕ್ಯಾನ್ ಗೆಟ್ ಇಟ್ ಥಿಂಗ್ಸ್. ನಾನು ಡಾಕ್ಟರ್ ಗೌತಮ್ ಅಂತ. ನಾನು ಲಿವರ್ ಟ್ರಾನ್ಸ್ಪ್ಲಾಂಟ್ ಹೆಡ್ ಇದ್ದೀನಿ, ಸ್ಪರ್ಶ ಯಶವಂತಪುರ. ನಾನು ಲಿವರ್ ಟ್ರಾನ್ಸ್ಪ್ಲಾಂಟೇಷನ್, ಪ್ಯಾಂಕ್ರಿಯಾಸ್ ಟ್ರಾನ್ಸ್ಪ್ಲಾಂಟೇಷನ್, ಇಂಟೆಸ್ಟಿನಲ್ ಟ್ರಾನ್ಸ್ಪ್ಲಾಂಟಲ್ಲಿ ಇದು ಎಕ್ಸ್ಪರ್ಟ್ ಇದ್ದೀನಿ. ಆ್ಯಂಡ್ ಇಲ್ಲಿ ನಾವು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದೀವಿ. ಆ್ಯಂಡ್ ವಿ ಹೋಪ್ ಟು ಗ್ರೋ ಫರ್ದರ್. ಥ್ಯಾಂಕ್ ಯು. ಅವರ ಚಿಕ್ಕ ವಯಸ್ಸಿಂದನೇ ಅವ್ರಿಗೆ ಲಿವರ್ ಪ್ರಾಬ್ಲಮ್ ಇತ್ತು. ಅವ್ರದ್ದು ಬಿಲಿಯರಿ ಅಟ್ರೇಸಿಯಾದು ಅವ್ರದ್ದು ಸರ್ಜರಿ ಆಗಿತ್ತು. 12 ಇಯರ್ಸ್ ಅವ್ರಿಗೆ ಏನು ತೊಂದರೆ ಇಲ್ಲ. ಆದಮೇಲೆ ಈ ಥರ ತೊಂದರೆ ಸ್ಟಾರ್ಟ್ ಆಗಿದೆ. ಇಲ್ಲಿ ಬಂದಾದಮೇಲೆ ಅವ್ರು ತುಂಬ ಸಿಕ್ ಆಗಿತ್ತು. ಅವ್ರದ್ದು ತುಂಬ ಕೂದಲಿನಲ್ಲಿ ಫುಲ್ ಹೇರ್ ಫಾಲ್ ಆಗಿ, ಫಂಗಲ್ ಇನ್ಫೆಕ್ಷನ್ ಆಗಿ. ಸೊ ಟ್ರಾನ್ಸ್ಪ್ಲಾಂಟ್ ಮುಂಚೆ ಅವರು ತುಂಬ ಸಿಕ್ಕಿತ್ತು. ಈಗ ನೋಡಿದಾಗ ಯು ಫೀಲ್ ಶಿ ಸೋ ಫಿಟ್. ಆ ಟೈಮ್ ಅವ್ರು ನೋಡಿದಾಗ ನಮಗೆ ತುಂಬ ಬೇಜಾರಾಗಿದೆ. ಪಾಪ ಚಿಕ್ಕ ಹುಡುಗಿ ಈ ಥರ ಆಗಿದೆ. ಈ ಥರ ಪೀಡಿಯಾಟ್ರಿಕ್ ಪೇಷಂಟ್ಸ್ ಅಂದರೆ ನಮಗೇನೋ ವಿಲ್ ಬಿ ಆಲ್ಸೋ ವೆರಿ ಇಮೋಷ್ನಲ್. ಈ ಥರ ಪೇಷಂಟ್ಸ್ ಪ್ಲಸ್ ಅವ್ರದ್ದು ಫುಲ್ ವಿಲೇಜ್ ಅವ್ರಿಗೆ ಅಷ್ಟು ಹೆಲ್ಪ್ ಮಾಡಿದೆ. ಸೊ ನಮ್ಮದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇತ್ತು ಅವ್ರಿಗೆ ನೋಡಿದಾಗ. ಪೀಡಿಯಾಟ್ರಿಕ್ ಕೇಸಸ್ ಚಾಲೆಂಜಿಂಗ್ ಇರುತ್ತೆ. ಯಾಕೆ ಪೀಡಿಯಾಟ್ರಿಕ್ನಲ್ಲಿ ಎವ್ರಿಥಿಂಗ್ ಇಸ್ ಡಿಫ್ರೆಂಟ್ ಫ್ರಮ್ ಅಡಲ್ಟ್. ಅವ್ರ ಚಿಕ್ಕ ಸೈಜ್ ಇರುತ್ತೆ, ಅವ್ರದ್ದು ವೆಸಲ್ಸು ಚಿಕ್ಕ ಸೈಜ್ ಇರುತ್ತೆ, ಆಪರೇಷನ್ನು ಸ್ವಲ್ಪ ಜಾಸ್ತಿ ಕಾಂಪ್ಲಿಕೇಟೆಡ್ ಇರುತ್ತೆ. ಅವ್ರದ್ದು ಡೋನರು ಪೀಡಿಯಾಟ್ರಿಕ್ ಡೋನರ್ ಹೇಳಿದೆ ಅಲ್ವಾ. ಸೊ ಇದು ಇಂಪಾರ್ಟೆಂಟ್ ನೋಡಿ. ಅವ್ರಿಗೆ ಸೆಕೆಂಡ್ ಜೀವ ಯಾಕೆ ಬಂದಿದೆ ಅಂತ ಯಾರು ಡೊನೇಟ್ ಮಾಡಿದರೆ, ಡೊನೇಟ್ ಮಾಡಲ್ಲ ಅಂತ ಈ ಥರ ಪೇಷಂಟ್ಸ್ಗೆ ಏನು ಸೆಕೆಂಡ್ ಚಾನ್ಸಸ್ ಸಿಕ್ಕಲ್ಲ ಲೈಫ್ನಲ್ಲಿ. ಸೊ ಅವ್ರದ್ದು ಆಪ್ರೇಷನ್ ತುಂಬ ಸ್ಮೂತ್ ಆಗಿದೆ, ತುಂಬ ಕಮ್ಮಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗಿದೆ. ಅವ್ರು ತುಂಬ ಚೆನ್ನಾಗಿತ್ತು. ಆಪ್ರೇಷನ್ ಆದಮೇಲೆ 6-8 hours ಆದಮೇಲೆ ಅವ್ರಿಗೆ ಎಚ್ಚರ ವಾಪಸ್ ಬಂದಿದೆ. ಶಿ ವಾಸ್ ಫಿಟ್ ಆ್ಯಂಡ್ ಫೈನ್. ಆಪ್ರೇಷನ್ ಆದಮೇಲೆ ಎವ್ರಿ ಡೇ ನಾನು ನೋಡ್ತಾ ಇದ್ದೀನಿ ಅವ್ರದ್ದು ಇಂಪ್ರೂವ್ಮೆಂಟ್. ದಿನ ಅವ್ರು ಇಂಪ್ರೂವ್ಮೆಂಟ್ ನೋಡಬೇಕು. ಅವರು ಕೂತ್ಕೊಳ್ತಾರೆ, ವಾಕಿಂಗ್ ಮಾಡ್ತಾರೆ. ಆಪ್ರೇಷನ್ ಆದಮೇಲೆ ಚೆನ್ನಾಗಿ ಊಟ ಮಾಡ್ತಾರೆ. ಬೈ ದ ಟೈಮ್ ಅವರು ಡಿಸ್ಚಾರ್ಜ್ ಆಗಿದ್ದು ಅವರು ಫುಲ್ ನಾರ್ಮಲ್ ಪೇಷಂಟ್ ಥರ ಆಗಿದೆ. ಸೊ ಇಟ್ ಇಸ್ ತುಂಬ ಸಂತೋಷ ಸಿಗುತ್ತೆ ಈ ಥರ ಪೀಡಿಯಾಟ್ರಿಕ್ ಟ್ರಾನ್ಸ್ಪ್ಲಾಂಟ್ನಲ್ಲಿ. ತುಂಬ ಜನ ಹೆಲ್ಪ್ ಮಾಡಿದೆ ಅವ್ರಿಗೆ. ನಮಗೇನೋ ತುಂಬ ಖುಷಿ. ಅವರು ಈ ಥರ ಈಗ ಸ್ಕೂಲ್ ವಾಪಸ್ ಹೋಗ್ತಾರೆ.